ಸಪೋರ್ಟ್ ವಿಚಾರಕ್ಕೆ ಬಂದ್ರೆ ಹೇಗೆ ಸಪೋರ್ಟ್ ಮಾಡ್ತಾರೆ ದರ್ಶನ್ ಅವರು? ಆಸ್ ಅ ಕೋ ಸ್ಟಾರ್ ಒಂದು ಆರ್ಟಿಸ್ಟ್ಗೆ ಏನೇನು ಸಪೋರ್ಟ್ ಮಾಡಬೇಕಿತ್ತು ಸಂಪೂರ್ಣವಾಗಿ ಬೆಂಬಲ ನನಗೆ ಕೊಡ್ತಾ ಇದ್ರು ಸರ್. ನಾನು ಫ್ರೆಶರ್ ಬೇರೆ, ನನ್ಗೆ ಆ ಭಯ ಇತ್ತು. ನಾನು ಫೇಸ್ ಮಾಡ್ತಾ ಇರೋದು ಒಂದು ಸೂಪರ್ ಸ್ಟಾರ್ನ. ಸೊ ನನ್ನ ತಲೆಯಲ್ಲಿ ಆಲ್ರೆಡಿ ಅದನ್ನ ಫೀಡ್ ಮಾಡ್ಕೊಂಡಿದ್ದೆ, ನಾನು ಪ್ರಿಪೇರ್ ಆಗಬೇಕು, ನಾನು ಹೋಮ್ ವರ್ಕ್ ಮಾಡ್ಕೋಬೇಕು. ಸೊ ಐ ವಾಸ್ ಈ ಥಾಟ್ಸ್ ಎಲ್ಲ ಇತ್ತು ನನ್ನ ತಲೆಯಲ್ಲಿ. ಬಟ್ ಅಲ್ಲಿ ಹೋದ್ಮೇಲೆ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್. ಒಂದು ಆರ್ಟಿಸ್ಟ್ಗೆ ಏನು ಸ್ಪೇಸ್ ಕೊಡಬೇಕು, ಒಂದು ಫ್ರೆಶರ್ ಆಗಿ ನಾನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಒಂದು ಪಾತ್ರದಲ್ಲಿ, ಸೊ ಅದನ್ನೆಲ್ಲ ನನಗೆ ಕೊಟ್ಟರು, ಟೈಮ್ ಕೊಟ್ಟರು. ದರ್ಶನ್ ಅವರಿಗೆ ಬ್ಯಾಕ್ ಪೇನ್ ಇದ್ದಾಗ್ಲೂ ಕೂಡ ನಿಮ್ಮನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗುವಂತ ಒಂದು ಸೀನ್ ಅಂತೆ. ಆಮೇಲೆ ಆ ವಿಡಿಯೋನು ಸ್ವಲ್ಪ ವೈರಲ್ ಆಯ್ತು. ಅವರಿಗೆ ಬ್ಯಾಕ್ ಪೇನ್ ಇದ್ದಾಗ ಆ ಸೀನ್ ಮಾಡ್ಬೇಕಾಗಿ ಬಂತು. ಆಮೇಲೆ ಅಲ್ಲಿ ಮ್ಯಾಟ್ ಅಲ್ಲಿ ಅವರು ಮಲ್ಕೊಂಡು ರೆಸ್ಟ್ ಆ ಒಂದು ವಿಚಾರ ಥೈಲ್ಯಾಂಡ್ ಅಲ್ಲಿ ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಆಗ್ತಾ ಇದೆ. ಹೌದು, ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್. ನಿಮ್ಗೆ ಇವಾಗ ಅರ್ಥ ಆಗಲ್ಲ ಸರ್, ಅದು ಸಿನಿಮಾ ನೋಡಿದಾಗ ಓಕೆ ಸೀನ್ ಬೇಕಿತ್ತಲ್ಲ ಅಲ್ಲಿ ಅಂತ ಗೊತ್ತಾಗುತ್ತೆ. ಆ ಸೀನ್ ಖಂಡಿತವಾಗ್ಲೂ ಅಲ್ಲಿ ಬೇಕಿತ್ತು ನಮ್ಗೆ. ಸಿನ್ಸ್ ಪ್ರಕಾಶ್ ಸರ್ ಎಲ್ಲರೆಲ್ಲ ಹೆಂಗೆ ಬಿಲ್ಡ್ ಮಾಡಿ ತುಂಬಾ ವರ್ಷ ಇರುತ್ತೆ ಸರ್ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಕ್ಕೆ. ಪ್ರತಿಯೊಂದು ಅವರು ಎಷ್ಟೋ ಒಂದು ವರ್ಷದಲ್ಲಿ ತಗೊಂಡಿರ್ತಾರೆ. ಸೊ ಸರ್ ಹೆಂಗ್ ಅನ್ಕೊಂಡಿದ್ರು ಅಂದ್ರೆ ಎಲ್ಲರೂ ಅಂದ್ರೆ ಪ್ರಕಾಶ್ ಸರ್ ಎಲ್ಲರೂ ಹೇಳಿದ್ರು ಬೇಡ ಬೇಡ ಪರವಾಗಿಲ್ಲ ಬೇರೆದೇನಾದ್ರು ಮಾಡ್ಕೊಳ್ಳೋಣ ಅಂತ. ಬಟ್ ಅದು ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ದೊಡ್ಡ ಎಫೆಕ್ಟ್ ಆಗ್ತಾ ಇತ್ತು. ಅದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮುಂದಿನ ಕತೆಗೆ. ಸೊ ಅದು ಬೇಕೇ ಬೇಕಿತ್ತು. ಇಲ್ಲ ನಾನು ಟ್ರೈ ಮಾಡ್ತೀನಿ, ಎಲ್ಲರೂ ಬೇಡ ಅಂದ್ರು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಎತ್ತಿದ್ರು, ಆಗಿಲ್ಲ. ಅಲ್ಲೇ ನನ್ನನ್ನು ಜೋಪಾನವಾಗಿ ಇಳಿಸ್ಬಿಟ್ಟು ಮಲ್ಕೋಬಿಟ್ರು. ಸೊ ಇಟ್ ವಾಸ್ ವೆರಿ ಲೈಕ್ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಆ ಸಿಚುವೇಶನ್ಗೆ. ಸೊ ಇಟ್ ವಾಸ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ರಚನಾ, ಈ ದರ್ಶನ್ ಬ್ಯಾಕ್ ಪೇನ್ ಬಗ್ಗೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ಬ್ಯಾಕ್ ಪೇನ್ ಇದೆ ಅಂತ ಹೇಳೋರು ಹಲವರು, ಬ್ಯಾಕ್ ಪೇನ್ ಅವ್ರಿಗೆ ಇಲ್ವೇ ಇಲ್ಲ ಅಂತ ಹೇಳೋರು ಹಲವರು. ಈ ಮಧ್ಯೆ ಶೂಟಿಂಗ್ ನಲ್ಲಿ ಅವ್ರಿಗೆ ಮತ್ತೆ ಬ್ಯಾಕ್ ಪೇನ್ ಆಗಿ ನಿಮ್ಮನ್ನ ಎತ್ಕೊಂಡು ಹೋಗುವಂತ ಸೀನ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಅದನ್ನ ಹೇಗ್ ನೋಡ್ತೀರಿ ಅಂತ? ಇಲ್ಲ ಸರ್, ಅಂದ್ರೆ ಶೂಟಿಂಗ್ ಅಂದಾಗ ನಾನು ಒಬ್ರು ಇಬ್ರು ಇರೋದಲ್ಲ ಸರ್, 100 ಜನ ಇರ್ತಾರೆ. ಅಂಡ್ ಒಂದೆರಡು ದಿನ ಓಕೆ ಮಾಡ್ಬೋದೇನೋ, ಬಟ್ ಇಲ್ಲ ಸರ್, ಎಂಟೈರ್ ಡೇ 1 ಇಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಬಿಕಾಸ್ ನಾನು ಹತ್ರದಿಂದ ನೋಡಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಅವ್ರ ಹತ್ರ. ಸಿನಿಮಾ ಅಂತ ಬಂದಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಬಿಟ್ರೆ. ಬಟ್ ಎಲ್ಲೋ ಅವ್ರನ್ನ ನೋಡಿದಾಗ ಒಮ್ಮೆ ಹೋಗಿ ಮಾತಾಡ್ಸೋಣ ಸರ್, ಹುಷಾರಾಗಿದ್ದೀರಾ? ಬಿಕಾಸ್ ಅವರು ನಿಲ್ಲಕ್ಕಾಗ್ತಿರ್ಲಿಲ್ಲ, ಕೂರಕ್ಕಾಗ್ತಿರ್ಲಿಲ್ಲ, ಓಡಾಡ್ಕೊಂಡಿರೋರು. ಸೊ ಸೀನ್ ಇದೆ ಅಂದ ತಕ್ಷಣ ಟ್ಯಾಬ್ಲೆಟ್ ಹಾಕೊಂಡವರು ಬಂದ್ ಮಾಡೋರು, ಇಲ್ಲ ಕ್ಯಾರವನ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ರು. ಸೊ ಹಿಂಗಿರ್ಬೇಕಾದ್ರೆ ಡೈಲಿ ನೋಡ್ಕೊಂಡು ಬಂದವರು ಸರ್ ನಾವು. ಸೊ ಪಾಪ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ರು ಸರ್. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ತಲೆಯಲ್ಲಿ ಇಟ್ಕೊಂಡು ಸೊ ಮುಗಿಸ್ಕೊಡೋಣ ಇದನ್ನ ಸಿನಿಮಾ ಅಚ್ಚುಕಟ್ಟಾಗಿ ಅಂತ ಹೇಳಿ ಮುಗಿಸ್ಕೊಟ್ಟಿದ್ದೆ. ಈಗ ನೀವು ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ಮೀಟ್ ಆದಾಗ ದರ್ಶನ್ ಅವ್ರ ಜೊತೆಗೆ ಚಿತ್ರೀಕರಣ ಇತ್ತು ಎಲ್ಲಿ? ಉದಯಪುರಲ್ಲಿ. ಅವಾಗ ಈ ರೀತಿಯ ಇನ್ಸಿಡೆಂಟ್ ಗಳು ಏನೂ ಆಗಿರ್ಲಿಲ್ಲ ಇತ್ತು ಸರ್. ಅಲ್ಲೂ ಇತ್ತು, ಅಲ್ಲೂ ಜ್ವರ ಸರ್ ಅವ್ರಿಗೆ. ಅಂದ್ರೆ ಅಲ್ಲಿ ಆಕ್ಚುಲಿ 26 hours ವರ್ಕ್ ಮಾಡಿದ್ದಾರೆ ಅವರು. ಸೊ ಕಾಲ್ ಶೀಟ್ ಮೀರಿ ವರ್ಕ್ ಮಾಡಿದೀವಿ ನಾವು. ಅಂದ್ರೆ ಅದೊಂದು ಸಿಚುವೇಶನ್ ನಮ್ಗೆ ಹಂಗಿತ್ತು, ಆ ಲೊಕೇಶನ್ ನಾವು ಬುಕ್ ಮಾಡಿದ್ವಿ. ಸೊ ನಾವು ಹ್ಯಾಡ್ ಟು ಕಂಪ್ಲೀಟ್ ಇಟ್. ಸೊ 26 hours ಇಸ್ ಅ ನೋ ಜೋಕ್ ಸರ್. ಮೇಕಪ್ ಹಾಕೊಂಡು ಆ ಲೈಟ್ ಮುಂದೆ, ಆ ಜ್ವರದ ಮಧ್ಯೆ 104 degree ಜ್ವರ ಅವ್ರಿಗೆ, ಅದನ್ನ ಸುಡ್ತಾ ಇದ್ರು. ಆದ್ರೂ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇದ್ರು. ಶಾರ್ಟ್ ರೆಡಿ ಅಂದ ತಕ್ಷಣ ಬರೋರು. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡು. ಸಪೋರ್ಟ್ ವಿಚಾರಕ್ಕೆ ಬಂದ್ರೆ ಹೇಗೆ ಸಪೋರ್ಟ್ ಮಾಡ್ತಾರೆ ದರ್ಶನ್ ಅವರು? ಆಸ್ ಅ ಕೋ ಸ್ಟಾರ್ ಒಂದು ಆರ್ಟಿಸ್ಟ್ಗೆ ಏನೇನು ಸಪೋರ್ಟ್ ಮಾಡಬೇಕಿತ್ತು ಸಂಪೂರ್ಣವಾಗಿ ಬೆಂಬಲ ನನಗೆ ಕೊಡ್ತಾ ಇದ್ರು ಸರ್. ನಾನು ಫ್ರೆಶರ್ ಬೇರೆ, ನನ್ಗೆ ಆ ಭಯ ಇತ್ತು. ನಾನು ಫೇಸ್ ಮಾಡ್ತಾ ಇರೋದು ಒಂದು ಸೂಪರ್ ಸ್ಟಾರ್ನ. ಸೊ ನನ್ನ ತಲೆಯಲ್ಲಿ ಆಲ್ರೆಡಿ ಅದನ್ನ ಫೀಡ್ ಮಾಡ್ಕೊಂಡಿದ್ದೆ, ನಾನು ಪ್ರಿಪೇರ್ ಆಗಬೇಕು, ನಾನು ಹೋಮ್ ವರ್ಕ್ ಮಾಡ್ಕೋಬೇಕು. ಸೊ ಐ ವಾಸ್ ಈ ಥಾಟ್ಸ್ ಎಲ್ಲ ಇತ್ತು ನನ್ನ ತಲೆಯಲ್ಲಿ. ಬಟ್ ಅಲ್ಲಿ ಹೋದ್ಮೇಲೆ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್. ಒಂದು ಆರ್ಟಿಸ್ಟ್ಗೆ ಏನು ಸ್ಪೇಸ್ ಕೊಡಬೇಕು, ಒಂದು ಫ್ರೆಶರ್ ಆಗಿ ನಾನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಒಂದು ಪಾತ್ರದಲ್ಲಿ, ಸೊ ಅದನ್ನೆಲ್ಲ ನನಗೆ ಕೊಟ್ಟರು, ಟೈಮ್ ಕೊಟ್ಟರು. ದರ್ಶನ್ ಅವರಿಗೆ ಬ್ಯಾಕ್ ಪೇನ್ ಇದ್ದಾಗ್ಲೂ ಕೂಡ ನಿಮ್ಮನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗುವಂತ ಒಂದು ಸೀನ್ ಅಂತೆ. ಆಮೇಲೆ ಆ ವಿಡಿಯೋನು ಸ್ವಲ್ಪ ವೈರಲ್ ಆಯ್ತು. ಅವರಿಗೆ ಬ್ಯಾಕ್ ಪೇನ್ ಇದ್ದಾಗ ಆ ಸೀನ್ ಮಾಡ್ಬೇಕಾಗಿ ಬಂತು. ಆಮೇಲೆ ಅಲ್ಲಿ ಮ್ಯಾಟ್ ಅಲ್ಲಿ ಅವರು ಮಲ್ಕೊಂಡು ರೆಸ್ಟ್ ಆ ಒಂದು ವಿಚಾರ. ಥೈಲ್ಯಾಂಡ್ ಅಲ್ಲಿ ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಆಗ್ತಾ ಇದೆ. ಹೌದು, ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್. ನಿಮ್ಗೆ ಇವಾಗ ಅರ್ಥ ಆಗಲ್ಲ ಸರ್, ಅದು ಸಿನಿಮಾ ನೋಡಿದಾಗ ಓಕೆ ಸೀನ್ ಬೇಕಿತ್ತಲ್ಲ ಅಲ್ಲಿ ಅಂತ ಗೊತ್ತಾಗುತ್ತೆ. ಆ ಸೀನ್ ಖಂಡಿತವಾಗ್ಲೂ ಅಲ್ಲಿ ಬೇಕಿತ್ತು ನಮ್ಗೆ. ಸಿನ್ಸ್ ಪ್ರಕಾಶ್ ಸರ್ ಎಲ್ಲರೆಲ್ಲ ಹೆಂಗೆ ಬಿಲ್ಡ್ ಮಾಡಿ ತುಂಬಾ ವರ್ಷ ಇರುತ್ತೆ ಸರ್ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಕ್ಕೆ. ಪ್ರತಿಯೊಂದು ಅವರು ಎಷ್ಟೋ ಒಂದು ವರ್ಷದಲ್ಲಿ ತಗೊಂಡಿರ್ತಾರೆ. ಸೊ ಸರ್ ಹೆಂಗ್ ಅನ್ಕೊಂಡಿದ್ರು ಅಂದ್ರೆ ಎಲ್ಲರೂ ಅಂದ್ರೆ ಪ್ರಕಾಶ್ ಸರ್ ಎಲ್ಲರೂ ಹೇಳಿದ್ರು ಬೇಡ ಬೇಡ ಪರವಾಗಿಲ್ಲ ಬೇರೆದೇನಾದ್ರು ಮಾಡ್ಕೊಳ್ಳೋಣ ಅಂತ. ಬಟ್ ಅದು ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ದೊಡ್ಡ ಎಫೆಕ್ಟ್ ಆಗ್ತಾ ಇತ್ತು. ಅದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮುಂದಿನ ಕತೆಗೆ. ಸೊ ಅದು ಬೇಕೇ ಬೇಕಿತ್ತು. ಇಲ್ಲ ನಾನು ಟ್ರೈ ಮಾಡ್ತೀನಿ, ಎಲ್ಲರೂ ಬೇಡ ಅಂದ್ರು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಎತ್ತಿದ್ರು, ಆಗಿಲ್ಲ. ಅಲ್ಲೇ ನನ್ನನ್ನು ಜೋಪಾನವಾಗಿ ಇಳಿಸ್ಬಿಟ್ಟು ಮಲ್ಕೋಬಿಟ್ರು. ಸೊ ಇಟ್ ವಾಸ್ ವೆರಿ ಲೈಕ್ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಆ ಸಿಚುವೇಶನ್ಗೆ. ಸೊ ಇಟ್ ವಾಸ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ರಚನಾ, ಈ ದರ್ಶನ್ ಬ್ಯಾಕ್ ಪೇನ್ ಬಗ್ಗೆ ರಾಜ್ಯದಲ್ಲಿ
ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ಹೌದು ಹೌದು ಬ್ಯಾಕ್ ಪೇನ್ ಇದೆ ಅಂತ ಹೇಳೋರು ಹಲವರು, ಬ್ಯಾಕ್ ಪೇನ್ ಅವ್ರಿಗೆ ಇಲ್ವೇ ಇಲ್ಲ ಅಂತ ಹೇಳೋರು ಹಲವರು. ಈ ಮಧ್ಯೆ ಶೂಟಿಂಗ್ ನಲ್ಲಿ ಅವ್ರಿಗೆ ಮತ್ತೆ ಬ್ಯಾಕ್ ಪೇನ್ ಆಗಿ ನಿಮ್ಮನ್ನ ಎತ್ಕೊಂಡು ಹೋಗುವಂತ ಸೀನ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಅದನ್ನ ಹೇಗ್ ನೋಡ್ತೀರಿ ಅಂತ? ಇಲ್ಲ ಸರ್, ಅಂದ್ರೆ ಶೂಟಿಂಗ್ ಅಂದಾಗ ನಾನು ಒಬ್ರು ಇಬ್ರು ಇರೋದಲ್ಲ ಸರ್, 100 ಜನ ಇರ್ತಾರೆ. ಅಂಡ್ ಒಂದೆರಡು ದಿನ ಓಕೆ ಮಾಡ್ಬೋದೇನೋ, ಬಟ್ ಇಲ್ಲ ಸರ್, ಎಂಟೈರ್ ಡೇ 1 ಇಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಬಿಕಾಸ್ ನಾನು ಹತ್ರದಿಂದ ನೋಡಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಅವ್ರ ಹತ್ರ. ಸಿನಿಮಾ ಅಂತ ಬಂದಾಗ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ವಿ ಬಿಟ್ರೆ, ಬಟ್ ಎಲ್ಲೋ ಅವ್ರನ್ನ ನೋಡಿದಾಗ ಒಮ್ಮೆ ಹೋಗಿ ಮಾತಾಡ್ಸೋಣ, ಸರ್ ಹುಷಾರಾಗಿದ್ದೀರಾ? ಬಿಕಾಸ್ ಅವರು ನಿಲ್ಲಕ್ಕಾಗ್ತಿರ್ಲಿಲ್ಲ, ಕೂರಕ್ಕಾಗ್ತಿರ್ಲಿಲ್ಲ, ಓಡಾಡ್ಕೊಂಡಿರೋರು. ಸೊ ಸೀನ್ ಇದೆ ಅಂದ ತಕ್ಷಣ ಟ್ಯಾಬ್ಲೆಟ್ ಹಾಕೊಂಡವರು ಬಂದ್ ಮಾಡೋರು, ಇಲ್ಲ ಕ್ಯಾರವನ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ರು. ಸೊ ಹಿಂಗಿರ್ಬೇಕಾದ್ರೆ ಡೈಲಿ ನೋಡ್ಕೊಂಡು ಬಂದವರು ಸರ್ ನಾವು. ಸೊ ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ರು ಸರ್. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ತಲೆಯಲ್ಲಿ ಇಟ್ಕೊಂಡು, ಸೊ ಮುಗಿಸ್ಕೊಡೋಣ ಇದನ್ನ ಸಿನಿಮಾನ ಅಚ್ಚುಕಟ್ಟಾಗಿ ಅಂತ ಹೇಳಿ ಮುಗಿಸ್ಕೊಟ್ಟಿದ್ರು. ಈಗ ನೀವು ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ಮೀಟ್ ಆದಾಗ ದರ್ಶನ್ ಅವ್ರ ಜೊತೆಗೆ ಚಿತ್ರೀಕರಣ ಇತ್ತು, ಎಲ್ಲಿ? ಉದಯಪುರಲ್ಲಿ. ಅವಾಗ ಈ ರೀತಿಯ ಇನ್ಸಿಡೆಂಟ್ ಗಳು ಏನೂ ಆಗಿರ್ಲಿಲ್ಲ ಇತ್ತು ಸರ್, ಅಲ್ಲೂ ಜ್ವರ ಸರ್ ಅವ್ರಿಗೆ. ಅಂದ್ರೆ ಅಲ್ಲಿ ಆಕ್ಚುಲಿ 26 hours ವರ್ಕ್ ಮಾಡಿದ್ದಾರೆ ಅವರು. ಸೊ ಕಾಲ್ ಶೀಟ್ ಮೀರಿ ವರ್ಕ್ ಮಾಡಿದೀವಿ ನಾವು. ಅಂದ್ರೆ ಅದೊಂದು ಸಿಚುವೇಶನ್ ನಮ್ಗೆ ಹಂಗಿತ್ತು, ಆ ಲೊಕೇಶನ್ ನಾವು ಬುಕ್ ಮಾಡಿದ್ವಿ. ಸೊ ನಾವು ಹ್ಯಾಡ್ ಟು ಕಂಪ್ಲೀಟ್ ಇಟ್. ಸೊ 26 hours ಇಸ್ ಅ ನೋ ಜೋಕ್ ಸರ್. ಮೇಕಪ್ ಹಾಕೊಂಡು ಆ ಲೈಟ್ ಮುಂದೆ, ಆ ಜ್ವರದ ಮಧ್ಯೆ 104 degree ಜ್ವರ ಅವ್ರಿಗೆ, ಅದನ್ನ ಸುಡ್ತಾ ಇದ್ರು, ಆದ್ರೂ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇದ್ರು. ಶಾರ್ಟ್ ರೆಡಿ ಅಂದ ತಕ್ಷಣ ಬರೋರು. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡು. ಸಪೋರ್ಟ್ ವಿಚಾರಕ್ಕೆ ಬಂದ್ರೆ ಹೇಗೆ ಸಪೋರ್ಟ್ ಮಾಡ್ತಾರೆ ದರ್ಶನ್ ಅವರು? ಆಸ್ ಅ ಕೋ ಸ್ಟಾರ್ ಒಂದು ಆರ್ಟಿಸ್ಟ್ಗೆ ಏನೇನು ಸಪೋರ್ಟ್ ಮಾಡಬೇಕಿತ್ತು ಸಂಪೂರ್ಣವಾಗಿ ಬೆಂಬಲ ನನಗೆ ಕೊಡ್ತಾ ಇದ್ರು ಸರ್. ನಾನು ಫ್ರೆಶರ್ ಬೇರೆ, ನನ್ಗೆ ಆ ಭಯ ಇತ್ತು. ನಾನು ಫೇಸ್ ಮಾಡ್ತಾ ಇರೋದು ಒಂದು ಸೂಪರ್ ಸ್ಟಾರ್ನ. ಸೊ ನನ್ನ ತಲೆಯಲ್ಲಿ ಆಲ್ರೆಡಿ ಅದನ್ನ ಫೀಡ್ ಮಾಡ್ಕೊಂಡಿದ್ದೆ, ನಾನು ಪ್ರಿಪೇರ್ ಆಗಬೇಕು, ನಾನು ಹೋಮ್ ವರ್ಕ್ ಮಾಡ್ಕೋಬೇಕು. ಸೊ ಐ ವಾಸ್ ಈ ಥಾಟ್ಸ್ ಎಲ್ಲ ಇತ್ತು ನನ್ನ ತಲೆಯಲ್ಲಿ. ಬಟ್ ಅಲ್ಲಿ ಹೋದ್ಮೇಲೆ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್. ಒಂದು ಆರ್ಟಿಸ್ಟ್ಗೆ ಏನ್ ಸ್ಪೇಸ್ ಕೊಡಬೇಕು, ಒಂದು ಫ್ರೆಶರ್ ಆಗಿ ನಾನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಒಂದು ಪಾತ್ರದಲ್ಲಿ, ಸೊ ಅದನ್ನೆಲ್ಲ ನನಗೆ ಕೊಟ್ರು, ಟೈಮ್ ಕೊಟ್ರು. ದರ್ಶನ್ ಅವರಿಗೆ ಬ್ಯಾಕ್ ಪೇನ್ ಇದ್ದಾಗ್ಲೂ ಕೂಡ ನಿಮ್ಮನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗುವಂತ ಒಂದು ಸೀನ್ ಅಂತೆ. ಆಮೇಲೆ ಆ ವಿಡಿಯೋನು ಸ್ವಲ್ಪ ವೈರಲ್ ಆಯ್ತು. ಅವರಿಗೆ ಬ್ಯಾಕ್ ಪೇನ್ ಇದ್ದಾಗ ಆ ಸೀನ್ ಮಾಡ್ಬೇಕಾಗಿ ಬಂತು. ಆಮೇಲೆ ಅಲ್ಲಿ ಮ್ಯಾಟ್ ಅಲ್ಲಿ ಅವರು ಮಲ್ಕೊಂಡು ರೆಸ್ಟ್ ಆ ಒಂದು ವಿಚಾರ. ಆಕ್ಚುಲಿ ಥೈಲ್ಯಾಂಡ್ ಅಲ್ಲಿ ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಹೌದು, ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್. ನಿಮ್ಗೆ ಇವಾಗ ಅರ್ಥ ಆಗಲ್ಲ ಸರ್, ಅದು ಸಿನಿಮಾ ನೋಡಿದಾಗ ಓಕೆ ಸೀನ್ ಬೇಕಿತ್ತಲ್ಲ ಅಲ್ಲಿ ಅಂತ ಗೊತ್ತಾಗುತ್ತೆ. ಆ ಸೀನ್ ಖಂಡಿತವಾಗ್ಲೂ ಅಲ್ಲಿ ಬೇಕಿತ್ತು ನಮ್ಗೆ. ಸಿನ್ಸ್ ಪ್ರಕಾಶ್ ಸರ್ ಎಲ್ಲರೆಲ್ಲ ಹೆಂಗೆ ಬಿಲ್ಡ್ ಮಾಡಿ ತುಂಬಾ ವರ್ಷ ಇರುತ್ತೆ ಸರ್ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಕ್ಕೆ. ಪ್ರತಿಯೊಂದು ಅವರು ಎಷ್ಟೋ ಒಂದು ವರ್ಷದಲ್ಲಿ ತಗೊಂಡಿರ್ತಾರೆ. ಸೊ ಸರ್ ಹೆಂಗ್ ಅನ್ಕೊಂಡಿದ್ರು ಅಂದ್ರೆ, ಅಂದ್ರೆ ಪ್ರಕಾಶ್ ಸರ್ ಎಲ್ಲರೂ ಹೇಳಿದ್ರು ಬೇಡ ಪರವಾಗಿಲ್ಲ, ಬೇರೆದೇನಾದ್ರು ಮಾಡ್ಕೊಳ್ಳೋಣ ಅಂತ. ಬಟ್ ಅದು ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ದೊಡ್ಡ ಎಫೆಕ್ಟ್ ಆಗ್ತಾ ಇತ್ತು. ಅದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮುಂದಿನ ಕತೆಗೆ. ಸೊ ಅದು ಬೇಕೇ ಬೇಕಿತ್ತು. ಇಲ್ಲ ನಾನು ಟ್ರೈ ಮಾಡ್ತೀನಿ, ಎಲ್ಲರೂ ಬೇಡ ಅಂದ್ರು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಎತ್ತಿದ್ರು, ಆಗಿಲ್ಲ. ಅಲ್ಲೇ ನನ್ನನ್ನು ಜೋಪಾನವಾಗಿ ಇಳಿಸ್ಬಿಟ್ಟು ಮಲ್ಕೋಬಿಟ್ರು. ಸೊ ಇಟ್ ವಾಸ್ ವೆರಿ ಲೈಕ್ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಆ ಸಿಚುವೇಶನ್ಗೆ. ಸೊ ಇಟ್ ವಾಸ್. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ರಚನಾ, ಈ ದರ್ಶನ್ ಬ್ಯಾಕ್ ಪೇನ್ ಬಗ್ಗೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ಬ್ಯಾಕ್ ಪೇನ್ ಇದೆ ಅಂತ ಹೇಳೋರು ಹಲವರು, ಬ್ಯಾಕ್ ಪೇನ್ ಅವ್ರಿಗೆ ಇಲ್ವೇ ಇಲ್ಲ ಅಂತ ಹೇಳೋರು ಹಲವರು. ಈ ಮಧ್ಯೆ ಶೂಟಿಂಗ್ ನಲ್ಲಿ ಅವ್ರಿಗೆ ಮತ್ತೆ ಬ್ಯಾಕ್ ಪೇನ್ ಆಗಿ ನಿಮ್ಮನ್ನ ಎತ್ಕೊಂಡು ಹೋಗುವಂತ ಸೀನ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಅದನ್ನ ಹೇಗ್ ನೋಡ್ತೀರಿ ಅಂತ? ಇಲ್ಲ ಸರ್, ಅಂದ್ರೆ ಶೂಟಿಂಗ್ ಅಂದಾಗ ನಾನು ಒಬ್ರು ಇಬ್ರು ಇರೋದಲ್ಲ ಸರ್, 100 ಜನ ಇರ್ತಾರೆ. ಅಂಡ್ ಒಂದೆರಡು ದಿನ ಓಕೆ ಮಾಡ್ಬೋದೇನೋ, ಬಟ್ ಇಲ್ಲ ಸರ್, ಎಂಟೈರ್ ಡೇ 1 ಇಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಬಿಕಾಸ್ ನಾನು ಹತ್ರದಿಂದ ನೋಡಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಅವ್ರ ಹತ್ರ. ಸಿನಿಮಾ ಅಂತ ಬಂದಾಗ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ವಿ ಬಿಟ್ರೆ, ಬಟ್ ಎಲ್ಲೋ ಅವ್ರನ್ನ ನೋಡಿದಾಗ ಒಮ್ಮೆ ಹೋಗಿ ಮಾತಾಡ್ಸೋಣ, ಸರ್ ಹುಷಾರಾಗಿದ್ದೀರಾ? ಬಿಕಾಸ್ ಅವರು ನಿಲ್ಲಕ್ಕಾಗ್ತಿರ್ಲಿಲ್ಲ, ಕೂರಕ್ಕಾಗ್ತಿರ್ಲಿಲ್ಲ, ಓಡಾಡ್ಕೊಂಡಿರೋರು. ಸೊ ಸೀನ್ ಇದೆ ಅಂದ ತಕ್ಷಣ ಟ್ಯಾಬ್ಲೆಟ್ ಹಾಕೊಂಡವರು ಬಂದ್ ಮಾಡೋರು, ಇಲ್ಲ ಕ್ಯಾರವನ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ರು. ಸೊ ಹಿಂಗಿರ್ಬೇಕಾದ್ರೆ ಡೈಲಿ ನೋಡ್ಕೊಂಡು ಬಂದವರು ಸರ್ ನಾವು. ಸೊ ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ರು ಸರ್. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ತಲೆಯಲ್ಲಿ ಇಟ್ಕೊಂಡು, ಸೊ ಮುಗಿಸ್ಕೊಡೋಣ ಇದನ್ನ ಸಿನಿಮಾನ ಅಚ್ಚುಕಟ್ಟಾಗಿ ಅಂತ ಹೇಳಿ ಮುಗಿಸ್ಕೊಟ್ಟಿದ್ರು. ಈಗ ನೀವು ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ಮೀಟ್ ಆದಾಗ ದರ್ಶನ್ ಅವ್ರ ಜೊತೆಗೆ ಚಿತ್ರೀಕರಣ ಇತ್ತು, ಎಲ್ಲಿ? ಉದಯಪುರಲ್ಲಿ. ಅವಾಗ ಈ ರೀತಿಯ ಇನ್ಸಿಡೆಂಟ್ ಗಳು ಏನೂ ಆಗಿರ್ಲಿಲ್ಲ ಇತ್ತು ಸರ್, ಅಲ್ಲೂ ಜ್ವರ ಸರ್ ಅವ್ರಿಗೆ. ಅಂದ್ರೆ ಅಲ್ಲಿ ಆಕ್ಚುಲಿ 26 hours ವರ್ಕ್ ಮಾಡಿದ್ದಾರೆ ಅವರು. ಸೊ ಕಾಲ್ ಶೀಟ್ ಮೀರಿ ವರ್ಕ್ ಮಾಡಿದೀವಿ ನಾವು. ಅಂದ್ರೆ ಅದೊಂದು ಸಿಚುವೇಶನ್ ನಮ್ಗೆ ಹಂಗಿತ್ತು, ಆ ಲೊಕೇಶನ್ ನಾವು ಬುಕ್ ಮಾಡಿದ್ವಿ. ಸೊ ನಾವು ಹ್ಯಾಡ್ ಟು ಕಂಪ್ಲೀಟ್ ಇಟ್. ಸೊ 26 hours ಇಸ್ ಅ ನೋ ಜೋಕ್ ಸರ್. ಮೇಕಪ್ ಹಾಕೊಂಡು ಆ ಲೈಟ್ ಮುಂದೆ, ಆ ಜ್ವರದ ಮಧ್ಯೆ 104 degree ಜ್ವರ ಅವ್ರಿಗೆ, ಅದನ್ನ ಸುಡ್ತಾ ಇದ್ರು, ಆದ್ರೂ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇದ್ರು. ಶಾರ್ಟ್ ರೆಡಿ ಅಂದ ತಕ್ಷಣ ಬರೋರು. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡೇ ಬಂದಿರೋದು.